ಚೆನ್ನಾಗಿ ಓದಿಲ್ಲ ಅಂದರೆ ಕುರಿದನ ಮೇಯಿಸೋದಕ್ಕೆ ಕಳಿಸ್ತೀವಿ ನೋಡು ಅಂತ ಅಪ್ಪ ಅಮ್ಮ ಹೇಳಿರೋದನ್ನು ನಾವು ಕೇಳಿರ್ತೇವೆ. ಇದೇ ರೀತಿಯೇ ದಾವೀದ ತನ್ನ ತಂದೆಯ ಕುರಿಗಳನ್ನ ಮೇಯಿಸ್ತಾ ಇದ್ರು. ಇಸ್ರೇಲಿನ ನೆಕ್ಸ್ಟ್ ಅರಸನನ್ನ ಅಭಿಷೇಕಿಸ್ಲಿಕ್ಕೆ ಸಮುವೇಲ ಅವ್ರ ಮನೆಗೆ ಹೋದಾಗ ಅವ್ರ ತಂದೆ ದಾವೀದನ ಜೊತೆಲಿ ಹುಟ್ಟಿದಂಥ ಬೇರೆ ಎಲ್ಲ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದರೆ ದಾವೀದ ಆ ಲಿಸ್ಟ್ನಲ್ಲೇ ಇಲ್ಲ. ಕರ್ತನು ಸಮುವೇಲ ಹತ್ರ ಹೇಳ್ತಾರೆ, ಮನುಷ್ಯರು ಬರೀ ಮುಖವನ್ನು ನೋಡ್ತಾರೆ, ದೇವರು ಹೃದಯವನ್ನೇ ನೋಡ್ತಾರೆ ಅಂತ. ತನಗೆ ಗೌರವ ಕೊಡದ ತಿರಸ್ಕರಿಸಿದಂಥ ತನ್ನ ಕುಟುಂಬದ ಸ್ವತ್ತಾದಂಥ ಕುರಿಗಳನ್ನ ಮೇಯಿಸ್ತಾ ಇದ್ದಾರೆ. ಆದರೆ ಆ ಕುರಿಗಳಿಗೆ ಒಂದು ಸಮಸ್ಯೆ ಅಂತ ಬರುವಾಗ ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ದೂರ ಹೋಗದೆ ತನ್ನ ಪ್ರಾಣನೇ ಒತ್ತೆ ಇಟ್ಟು ಆ ಕುರಿಗಳನ್ನ ಕಾಪಾಡ್ತಾರೆ. ತನಗೆ ಕೊಡಲ್ಪಟ್ಟಂಥ ಕೆಲಸವನ್ನು ಯಾರು ನೋಡಿದ್ರು ನೋಡದೇ ಇದ್ರು ಅವ್ರು ಒಳ್ಳೆಯವರು ಕೆಟ್ಟವರು, ಆ ಕೆಲಸದಲ್ಲಿ ದಾವೀದ ನಂಬಿಗಸ್ತನಾಗಿಯೂ ಸತ್ಯವಂತನಾಗಿಯೂ ಇದ್ರು. ಆ ನಂಬಿಗಸ್ತಿಕೆ ನೋಡಿಯೇ ನನ್ನ ಹೃದಯಕ್ಕೆ ಒಪ್ಪಿದಂಥ ಮನುಷ್ಯ ಅಂತ ಅವರಿಗೆ ಹೇಳ್ತಾರೆ. ಯಾರು ನಮ್ಮನ್ನ ಗೌರವಿಸಿದ್ರು ಇಲ್ಲದಿದ್ರು ತಿರಸ್ಕರಿಸಿದ್ರು ಸೇರಿಸ್ಕೊಂಡು ನಮಗೆಂದು ಕೊಡಲ್ಪಟ್ಟಂತ ಆ ಸಣ್ಣ ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿರುವಾಗ ಕರ್ತನು ನಮ್ಮನ್ನು ಅನೇಕರಿಗೆ ಅಧಿಕಾರಿಯನ್ನಾಗಿಯೂ ತಲೆಯನ್ನಾಗಿ ಮಾಡ್ತಾರೆ. ಆಮೇನ್.